ಸುಂದರವಾದಂತಹ ಮನೆಯನ್ನು ಕಟ್ಟಬೇಕು ಅನ್ನುವಂತಹದ್ದು ಒಂದು ಗುರಿಯಾಗಿರುತ್ತೆ. ಈ ಕಥೆಯಲ್ಲಿ ಬರುವಂತಹ ವಿಷಯ ವಸ್ತುವು ಸಹ ಮನೆಗೆ ಸಂಬಂಧಿಸಿದ್ದಾಗಿದೆ. ಎಲ್ಲರಿಗೂ ಶುಭ ದಿನ. ಇವತ್ತಿನ ಕಥೆಯ ಟೈಟಲ್ ಬಂದ್ಬಿಟ್ಟು ಪವರ್ ಆಫ್ ಪಾಸಿಟಿವಿಟಿ. ಅಂದರೆ ಸಕಾರಾತ್ಮಕ ಮನೋಭಾವ ನಮ್ಮಲ್ಲಿದ್ದರೆ ನಾವು ಎಂಥ ಕ್ಷಣದಲ್ಲಾಗಲಿ ಎಂಥ ಕಾಲದಲ್ಲಾದರೂ ಸಹ ನಮ್ಮ ಮನಸ್ಥಿತಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ. ನಮ್ಮ ಕಥೆಯ ನಾಯಕ, ಅವನ ಹೆಸರು ರಾಮು ಅಂತ. ಅವನು ಒಂದು ಕಷ್ಟಪಟ್ಟು ದುಡಿದು ಒಂದು ಸುಂದರವಾದಂತಹ ಮನೆಯನ್ನು ಕಟ್ತಾನೆ. ರಾಮು ತನ್ನೆಲ್ಲ ಸ್ನೇಹಿತರಿಗೂ ಸಹ ಆ ಒಂದು ಮನೆಯ ಹೌಸ್ ವಾರ್ಮಿಂಗ್ ಅಥವಾ ಮನೆಯ ಒಂದು ಗೃಹ ಪ್ರವೇಶಕ್ಕೆ ಕರಿಬೇಕು ಅಂತ ಹೇಳಿ ಹೋಗ್ತಾನೆ. ಎಲ್ಲ ಗೆಳೆಯರಿಗೂ ಸಹ ಹೃದಯಪೂರ್ವಕವಾದಂತಹ ರೀತಿಯಲ್ಲಿ ಆಮಂತ್ರಣವನ್ನು ಕೊಡ್ತಾನೆ. ಮನೆ ಸುಂದರವಾದಂತಹ ಪ್ರತಿ ವ್ಯಕ್ತಿಯ ಜೀವನದ ಕನಸು ಮತ್ತು ಪ್ರಾಥಮಿಕ ಅವಶ್ಯಕತೆಯೂ ಹೌದು. ಎಲ್ಲ ಸ್ನೇಹಿತರು ಸಹ ಮನೆಯಲ್ಲಿ ಈ ಒಂದು ಹೌಸ್ ವಾರ್ಮಿಂಗ್ ಫಂಕ್ಷನ್ಗೆ ನಾವು ಯಾವ ರೀತಿ ರೆಡಿ ಆಗಬೇಕು ಮತ್ತು ರಾಮುಗೆ ಯಾವ ರೀತಿ ಒಂದು ಸರ್ಪ್ರೈಸನ್ನು ಕೊಡಬೇಕು ಅಂತ ಹೇಳಿ ಅವರವರೇ ಡಿಸ್ಕಷನ್ನ ಮಾಡ್ಕೊತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ರಾಮು ಮನೆ ಕೆಲಸ ನಡೀತಿದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಜಾಗ ಪ್ರತಿಯೊಂದು ಭಾಗವನ್ನು ಸಹ ನೀಟಾಗಿ ಕಟ್ಟಿಸುವಂತಹ ಕೆಲಸದಲ್ಲಿ ಭಾಗಿಯಾಗಿರ್ತಾನೆ. ಇಂಥ ಸಂದರ್ಭದಲ್ಲಿ ಜೋರಾಗಿ ಆದಂತಹ ಭೂಕಂಪದಲ್ಲಿ ಅವನ ಮನೆ ಬಿದ್ದೋಯ್ತು ಅನ್ನುವಂತಹ ಸುದ್ದಿ ಆ ಊರಿನಲ್ಲಿದ್ದಂತಹ ಯಾರೋ ಒಬ್ಬರು ಹಿರಿಯರು ಫೋನ್ ಮಾಡಿ ಹೇಳ್ತಾರೆ. ಆ ಕ್ಷಣದಲ್ಲಿ ರಾಮು ಒಂದು ಚೂರು ಸಹ ಗಲಿಬಿಲಿ ಆಗಲ್ಲ. ನಾಳೆ ನಡೀತಿದ್ದಂತಹ ಗೃಹ ಪ್ರವೇಶದ ತಯಾರಿಯಲ್ಲಿದ್ದಂತಹ ರಾಮುವಿಗೆ ಒಂದು ಕ್ಷಣ ಸಂತೋಷ ಆಗತ್ತೆ. ಅವನು ಹೇಳ್ತಾನೆ ಎಲ್ಲರಿಗೂ, ಮನೆ ಬಿತ್ತ, ಇರಲಿ ಬಿಡಿ. ರಾಮುವಿನ ಈ ಮಾತನ್ನು ಕೇಳಿದಂತಹ ಪ್ರತಿಯೊಬ್ಬರು ಸಹ ಇವನೆಂಥ ಹುಚ್ಚ ಇರ್ಬೋದು ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊತಾರೆ. ಆ ಸಮಯದಲ್ಲಿ ರಾಮುವಿಗೆ ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ಅಲ್ಲ, ಕಷ್ಟಪಟ್ಟು ದುಡಿದು ಕಟ್ಟಿದಂತಹ ಮನೆ ಬಿದ್ದೋಯ್ತು, ಆದರೂ ನಿನಗೆ ಏಕೆ ಮನಸ್ಸಿಗೆ ದುಃಖ ಆಗ್ತಾ ಇಲ್ಲ? ಆಗ ರಾಮು ಒಂದು ಸುಂದರವಾದಂತಹ ಉತ್ತರವನ್ನು ಕೊಡ್ತಾನೆ. ಗೆಳೆಯರೇ, ನಾನು ಭವಿಷ್ಯದಲ್ಲಿ ಬೇಕಾದರೆ ಮತ್ತೊಂದು ಮನೆಯನ್ನು ಕಟ್ಟಬಹುದು. ಆ ಮನೆ ಇವತ್ತು ಬಿದ್ದೋಯ್ತು, ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ. ಅದನ್ನು ಹೊರತುಪಡಿಸಿ ಮನೆ ನಾಳೆ ಬಿದ್ದು ಹೋಗಿತ್ತು ಅಂದಿದ್ರೆ ಅಲ್ಲಿ ಎಷ್ಟೊಂದು ಜನ ಸಾವು ನೋವುಗಳು ಉಂಟಾಗ್ತಾ ಇತ್ತು. ಆ ಸಾವು ನೋವುಗಳಿಗೆಲ್ಲ ನಾನು ಕಾರಣ ಅದೇ ಅನ್ನುವಂತಹ ಒಂದು ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇತ್ತು. ಅದಕ್ಕೋಸ್ಕರ ಮನೆ ಹೋದ್ರೆ ಹೋಗಲಿ, ಮತ್ತೊಂದು ಕಟ್ಟಬಹುದು. ಆದರೆ ಯಾರ ಪ್ರಾಣವೂ ಸಹ ಹೋಗಲಿಲ್ಲ ಮತ್ತು ಎಲ್ಲರೂ ಸಹ ಪ್ರಾಣಾಪಾಯದಿಂದ ಪಾರಾದ್ವಿ. ಈ ವಿಷಯದಲ್ಲಿ ನಾನು ದೇವರಿಗೆ ತುಂಬಾ ಕೃತಜ್ಞತೆಯನ್ನು ಹೇಳ್ತೀನಿ. ಆದರೆ ಮನೆಯ ಕನಸು ಪ್ರತಿಯೊಬ್ಬರಿಗೂ ಸಹ ಇದ್ದೇ ಇರುತ್ತೆ. ಇದನ್ನು ಗಮನಿಸಿದಂತಹ ರಾಮುವಿನ ಸ್ನೇಹಿತರೆಲ್ಲರೂ ಸಹ ನಿರ್ಧಾರವನ್ನು ಮಾಡಿ ರಾಮುವಿಗೆ ಹೊಸ ಮನೆಯನ್ನು ಕಟ್ಟಲು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ. ಅದರ ಜೊತೆಗೆ ರಾಮು ಸಹ ಸ್ವಲ್ಪ ಹಣವನ್ನು ಸೇರಿಸಿ ಹೊಸ ಮನೆಯನ್ನು ಕಟ್ತಾನೆ. ಸ್ನೇಹಿತರೆ, ಇಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾದಂಥ ಒಂದು ಅಂಶ ಅಂದರೆ, ಒಂದು ಮನೆ ಹೋದರೆ ಹೋಯಿತು, ಅದರಲ್ಲಿ ನೂರಾರು ಜೀವಗಳು ಬಲಿಯಾಗ್ತಾ ಇದ್ವು, ಅದು ತಪ್ಪಿತು. ಅದೇ ರೀತಿ ನಾವೆಂತಹ ಒಂದು ನೆಗೆಟಿವ್ ಅಂದರೆ ಒಂದು ಋಣಾತ್ಮಕ ಪರಿಸ್ಥಿತಿಯಲ್ಲೂ ಸಹ ನಾವು ತೆಗೆದುಕೊಳ್ಳುವಂತಹ ಸಕಾರಾತ್ಮಕ ನಿರ್ಧಾರಗಳು ನಮ್ಮ ಮನಸ್ಥಿತಿ ಪರಿಸ್ಥಿತಿ ಎರಡನ್ನೂ ಸಹ ಮ್ಯಾನೇಜ್ ಮಾಡುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಕಥಾ ಸರಣಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂತಹ ಕತೆ
ಸರಣಿಯನ್ನು ತರಲಿಕ್ಕೆ ನಾವು ಪ್ರಯತ್ನಿಸ್ತೀವಿ. ಧನ್ಯವಾದಗಳು.